ಹೊಳಲ್ಕೆರೆ ತಾಲೂಕಿಗೆ ಅಧಿಕಾರ ಸ್ವೀಕರಿಸಿದ ತಹಸೀಲ್ದಾರ್ ವಿಜಯಕುಮಾರ್ ಕೋರಲಗುಂದಿ ಅವರು ಮಧ್ಯವರ್ತಿಗಳ ಹಾವಳಿಯಿಂದ ಸಾರ್ವಜನಿಕರು ತೊಂದರೆ ಅನುಭವಿಸುತ್ತಿದ್ದಾರೆ ಎಂಬ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿದ್ದು, ಯಾವುದೇ ಸಮಸ್ಯೆಗಳಿಗೆ ನೇರವಾಗಿ ತಹಸೀಲ್ದಾರ್ ಕಚೇರಿಗೆ ಭೇಟಿ ನೀಡಿ ಪರಿಹಾರ ಹುಡುಕಬೇಕು ಎಂದು ತಿಳಿಸಿದರು. ತಾಲೂಕಿನ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಸದಸ್ಯರೊಂದಿಗೆ ಮಾತನಾಡಿದ ಅವರು, ಜನಪರ ಆಡಳಿತಕ್ಕೆ ಬದ್ಧವಿದ್ದೇವೆ, ಯಾವುದೇ ತಕರಾರುಗಳಿಲ್ಲದೆ ದಾರಿದೀಪವಾಗಲು ಸಿದ್ಧವಿದ್ದೇವೆ, ಮಧ್ಯವರ್ತಿಗಳ ಅವಲಂಬನೆ ಅಗತ್ಯವಿಲ್ಲ ಎಂದು ವಿವರಿಸಿದರು. ಈ ಸಂದರ್ಭದಲ್ಲಿ ಸಂಘಟನೆಯ ಅಧ್ಯಕ್ಷ ನವೀನ್, ಗೌರವಾಧ್ಯಕ್ಷ ಚಿಕ್ಕಣ್ಣ, ಉಪಾಧ್ಯಕ್ಷ ನಾಗರಾಜ್, ಹದಡಿ, ತಿಪ್ಪೇರುದ್ರಪ್ಪ, ಶೇಖರಣ್ಣ, ಮಹೇಶ್ವರಪ್ಪ, ಶಿವರಾಜ್, ಪ್ರಸಾದ್ ಹಾಗೂ ಶಿವಕುಮಾರ್ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ವರದಿಗಾರರು ನಾಗರಾಜ್, ಹದಡಿ, ಹೊಳಲ್ಕೆರೆ. ನಮ್ಮ ತಾಲೂಕು ಕಚೇರಿಯ ಯಾವುದೇ ಒಂದು ಕೆಲಸವಿದ್ದರೂ ನೇರವಾಗಿ ತಾಲೂಕು ಕಚೇರಿಗೆ ಸಂಪರ್ಕಿಸಬಹುದು. ಮಧ್ಯವರ್ತಿ ಹಾವಳಿನ ತಪ್ಪಿಸಲಿಕ್ಕೆ ನಾವು ಈ ಒಂದು ಸೂಚನೆ ನೀಡ್ತಾ ಇದ್ದೀವಿ ತಮಗೆ. ಸೊ ಹೀಗಾಗಿ ಯಾವುದೇ ಒಂದು ಕೆಲಸ ಕಾರ್ಯ ಇದ್ದರೂ ನೇರವಾಗಿ ತಹಸೀಲ್ದಾರ್ ಕಚೇರಿಗೆ ಬಂದು ಸಂಬಂಧಪಟ್ಟ ಸಿರಿಸ್ದಾರಿಗೆ ಭೇಟಿಯಾಗ್ಬೋದು ಅಥವಾ ನನಗೆ ನೇರವಾಗಿ ಭೇಟಿಯಾಗೋದನ್ನ ನಿಮ್ಮ ಸಮಸ್ಯೆನ ಆದಷ್ಟು ಬೇಗ ನಾವು ಕ್ಲಿಯರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮಧ್ಯವರ್ತಿಗಳು ಹಾವಳಿ ತಪ್ಪಿಸಲಿಕ್ಕೆ ಇದೊಂದು ಕಾರ್ಯಕ್ರಮ. ಈಗ ಮಧ್ಯವರ್ತಿಗಳು ನಿಮ್ಮಿಂದ ಹೆಚ್ಚಿನ ವಸೂಲಿ ಮಾಡೋದ್ರಿಂದ ಈ ಒಂದನ್ನು ನಾವು ಹಮ್ಮಿಕೊಂಡಿದ್ವಿ. ಸೊ ಎಲ್ಲ ಸಾರ್ವಜನಿಕರು ನನ್ನ ಒಂದು ಕೋರಿಕೆ, ಮನವಿ ಅಂತ ತಿಳ್ಕೊಂಡು ನಮ್ಮ ತಾಲೂಕಿಗೆ ನೀವು ಸಹಕರಿಸಬೇಕಂತ ನಿಮ್ಮಲ್ಲಿ ಕೇಳ್ಬೋದು.